ಇನ್ನು ಕೂಡ ತಣ್ಣಗಾಗಿಲ್ವಾ ಬೆಳಗಾವಿ ಬ್ರದರ್ಸ್ ಕೋಪ? ಯಾಕಂದ್ರೆ ರಾಹುಲ್ ಗಾಂಧಿಯನ್ನ ಸತೀಶ್ ಜಾರಕಿಹೊಳಿ ಯಾಕೆ ಭೇಟಿ ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆ. ಸತೀಶ್ ಜಾರಕಿಹೊಳಿಗೆ 3 ಬಾರಿ ಕರೆ ಮಾಡಿದ್ರು ಕೂಡ ಹೋಗ್ಲಿಲ್ಲ ಸತೀಶ್ ಜಾರಕಿಹೊಳಿ. ರಾಹುಲ್ ಗಾಂಧಿ ಭೇಟಿಗೆ ಷರತ್ತನ್ನ ಇಟ್ಟಿದ್ರ ಸತೀಶ್ ಜಾರಕಿಹೊಳಿ. ಆ ಒಂದು ಬೇಡಿಕೆ ಕೇಳಿಯೇ ರಾಹುಲ್ ಗಾಂಧಿ ಸುಸ್ತಾಗಿ ಹೋದ್ರ. ಇನ್ನು ತಣ್ಣಗಾಗಿಲ್ವಾ ಹಾಗಾದ್ರೆ ಬೆಳಗಾವಿ ಬ್ರದರ್ಸ್ ಕೋಪ ಅನ್ನುವಂತಹ ನಿಟ್ಟಿನಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ರಾಹುಲ್ ಗಾಂಧಿಯನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿಲ್ಲ. ಸತೀಶ್ ಜಾರಕಿಹೊಳಿಗೆ 3 ಬಾರಿ ಕರೆ ಮಾಡಿದ್ರು ಕೂಡ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಹೋಗಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಭೇಟಿಗೆ ಷರತ್ತನ್ನು ಕೂಡ ಇಟ್ಟಿದ್ರು ಸತೀಶ್ ಜಾರಕಿಹೊಳಿ ಅಂತಾನೆ ಹೇಳಲಾಗ್ತಾ ಇದೆ. ಆ ಒಂದು ಬೇಡಿಕೆ ಕೇಳಿಯೇ ಸುಸ್ತಾಗಿ ಹೋದ್ರು ರಾಹುಲ್ ಗಾಂಧಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದ್ ಕಡೆ ಡಿಸಿಎಂ ಪಟ್ಟ ಕೊಡೋದಕ್ಕೆ ಒಂದ್ ಕಡೆ ಭಿನ್ನ ರಾಗ ಕೂಡ ಇದೆ ಅನ್ನುವಂಥದ್ದು. ಡಿಸಿಎಂ ಸ್ಥಾನಕ್ಕಾಗಿ ಸತೀಶ್ ಜಾರಕಿಹೊಳಿ ಪಟ್ಟನ್ನ ಹಿಡಿದಿದ್ರು. ನನ್ನನ್ನ ಡಿಸಿಎಂ ಮಾಡಿದ್ರೆ ನಾನು ಸೈಲೆಂಟ್ ಆಗಿ ಇರ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಷರತ್ತಿಗೆ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಕೂಡ ಒಪ್ಪಲಿಲ್ಲ. ಸಂಪುಟ ವಿಸ್ತರಣೆಯೇ ಆಗದಿದ್ರೆ ಡಿಸಿಎಂ ಪಟ್ಟ ಎಲ್ಲಿಂದ ಕೊಡೋದು ಅಂತ ರಾಹುಲ್ ಗಾಂಧಿ ಕೇಳಿದ್ದಾರೆ. ಇದೇ ಕಾರಣಕ್ಕೆ 3 ಬಾರಿ ಫೋನ್ ಮಾಡಿದ್ರು ಕೂಡ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಲಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಹಾಗಾಗಿ ಬೆಳಗಾವಿ ಬ್ರದರ್ಸ್ ಅವರ ಕೋಪ ಇನ್ನೂ ಕೂಡ ತಣ್ಣಗಾಗಿಲ್ವಾ? ಆ ಒಂದು ಕೋಪವನ್ನ ಶಮನಗೊಳಿಸುವಂತಹ ಪ್ರಯತ್ನ ಆಗ್ತಾ ಇದ್ರು ಕೂಡ ಅವರ ಬೇಡಿಕೆಯನ್ನ ಈಡೇರಿಸುವಂತಹ ಪ್ರಯತ್ನದಲ್ಲಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಎಡವಿದ್ಯಾ ಅನ್ನುವಂತಹ ಸಾಕಷ್ಟು ಬೆಳವಣಿಗೆಗಳು ಹಾಗೆ ಚರ್ಚೆಗಳು ನಡೀತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ ಕರೆ ಮಾಡಿದ್ರು ಕೂಡ ಸತೀಶ್ ಜಾರಕಿಹೊಳಿ ಹೋಗ್ಲಿಲ್ಲ ಅಂತ ಹೇಳಿ, ಅಂದ್ರೆ ಅವರ ಡಿಮ್ಯಾಂಡ್ಗೆ ಒಪ್ಪಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಹೋಗ್ಲಿಲ್ವಾ? ಇನ್ನು ಕೂಡ ಹಾಗಾದ್ರೆ ಮುನಿಸು ಹಾಗೆ ಇದೆಯಾ? ಖಂಡಿತವಾಗ್ಲೂ ನೈತಾ ಜೈನ್, ರಾಹುಲ್ ಗಾಂಧಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ನಡುವಿನ ಈ ಮುನಿಸು ನಿಜಕ್ಕೂ ಇನ್ನೂ ಕೂಡ ಮುಂದುವರೆದ ಎಲ್ಲ ಲಕ್ಷಣಗಳಿದ್ದಾವೆ. ಇದು ಕಾಂಗ್ರೆಸ್ನ ಇರತಕ್ಕಂಥ ಈ ಭಿನ್ನಮತ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಕರೆ ಮಾಡಿದ್ರು ಕೂಡ ಏನು ಸತೀಶ್ ಜಾರಕಿಹೊಳಿ ಮತ್ತೆ ರಮೇಶ್ ಜಾರಕಿಹೊಳಿ ಬ್ರದರ್ಸ್ ಇನ್ನೂ ಕೂಡ ಅವರ ಮೇಲೆ ಮುನಿಸನ್ನ ಹಾಗೆ ಮುಂದುವರಿಸಿಕೊಂಡಿದ್ದಾರೆ. ಅವರಿಗೆ ಟಾಂಗ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಿದೆ. ಜಾರಕಿಹೊಳಿ ಬ್ರದರ್ಸ್ ರಾಹುಲ್ ಗಾಂಧಿ ಅವರು ಭೇಟಿ ಮಾಡ್ಲಿಕ್ಕೆ ನಿರಾಕರಿಸಿದ್ ಯಾಕೆ ಅನ್ನುವಂತ ಅನುಮಾನಗಳು ಇಲ್ಲಿ ಕಾಡ್ತಾ ಇದೆ. ದೆಹಲಿಗೆ ಹೋಗಿದ್ದಂತ ಸತೀಶ್ ಜಾರಕಿಹೊಳಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡದೆ ಹಿಂತಿರುಗಿದ್ದಾರೆ. ಸೊ ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಮಾಧ್ಯಮದ ಮುಂದೆ ಎಲ್ಲವೂ ಸರಿಯಾಗಿದೆ ಅನ್ನುವಂತ ಸತೀಶ್ ಜಾರಕಿಹೊಳಿ ಮುಂದಿನ ದಿನಗಳಲ್ಲಿ ರಮೇಶ್ ಅವರು ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರಕ್ಕೂ ಕೂಡ ನಾವು ಬದ್ಧ ಅನ್ನುವಂತ ಮಾತನ್ನು ಕೂಡ ತಮ್ಮ ಆಪ್ತರ ಬಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಸೊ ಹಾಗಾಗಿ 3 ಬಾರಿ ಕರೆ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಲ್ಲ ಅಂದ್ರೆ ಎಲ್ಲೇ ಒಂದ್ ಕಡೆಗೆ ತಮ್ಮ ಬೇಡಿಕೆಗಳಿಗೆ ರಾಹುಲ್ ಗಾಂಧಿ ಅವರು ಸ್ಪಂದಿಸಿಲ್ಲ. ಸಮಸ್ಯೆ ಕುರಿತು ಮಾತನಾಡ್ಲಿಕ್ಕೆ 3 ಬಾರಿ ಆಹ್ವಾನ ಕೊಟ್ಟರು ಕೂಡ ಇವರು ಹೋಗಿಲ್ಲ ಅಂತ ಅಂದ್ರೆ ಅಲ್ಲಿಗೆ ವೇಣುಗೋಪಾಲ್ ಜೊತೆ ಭೇಟಿ ಮಾಡ್ಲಿಕ್ಕೆ ಕೂಡ ಇವರು ಹೋಗಿಲ್ಲ. ಸೊ ಇದೆಲ್ಲವನ್ನ ಗಮನಿಸಿದ್ರೆ ಎಲ್ಲ ಒಂದ್ ಕಡೆಗೆ ಸತೀಶ್ ಜಾರಕಿಹೊಳಿ ಅವರ ಷರತ್ತು ಏನಿದೆ ಅದನ್ನ ರಾಹುಲ್ ಗಾಂಧಿ ಅವರು ಒಪ್ಪಿಲ್ಲ. ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಸತೀಶ್ ಜಾರಕಿಹೊಳಿ ಹೋಗಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಡಿಸಿಎಂ ಹುದ್ದೆಗೆ ಪಟ್ಟಿಡಿದಂತ ಸತೀಶ್ ಜಾರಕಿಹೊಳಿ ಅದಕ್ಕೆ ಪರಮೇಶ್ವರ್ ಕೂಡ ಈಗಾಗಲೇ ಏನು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದು ಎಲ್ಲವೂ ಕೂಡ ಜಗಜ್ಜಾಹೀರಾಗಿರ್ತಕ್ಕಂಥ ವಿಚಾರ. ಸೊ ಇದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಕೂಡ ಅದನ್ನ ನಿರಾಕರಿಸಿದ್ರ ಅನ್ನುವಂತ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಆ ಕಾರಣಕ್ಕಾಗಿ ತಮ್ಮ ಬೇಡಿಕೆ ಈಡೇರಿಲ್ಲ ಅಂದ ಮೇಲೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಏನು ಪ್ರಯೋಜನ ಅನ್ನುವಂತ ಪ್ರಶ್ನೆ ಅವರಿಗೆ ಇಲ್ಲಿ ಕಾಡ್ತಾ ಇರುವಂತದ್ದು. ಆ ಕಾರಣಕ್ಕಾಗಿ ದೆಹಲಿಗೆ ಹೋದಂತಹ ಸತೀಶ್ ಜಾರಕಿಹೊಳಿ ವಾಪಸ್ ಬಂದಿರುವಂತದ್ದು. ಸೊ ಆ ಕಾರಣಕ್ಕಾಗಿ ನಾನು ಪಕ್ಷವನ್ನ ಬಿಡೋದಿಲ್ಲ, ಅದು ರಮೇಶ್ ಜಾರಕಿಹೊಳಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂಥದ್ದನ್ನ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಅಂತ. ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಇವತ್ತಿನ ಸುದ್ದಿ ಸಂಜೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.